ರುಚಿಯಾಗಿ ದೇಹಕ್ಕೆ ತಂಪಾಗಿ ಆರೋಗ್ಯಕರವಾಗಿ ದಿಢೀರಂತ ಏನಾದರೂ ಮಾಡಬೇಕು ಅಂದರೆ ಈ ರೀತಿ ದೊಡ್ಡ ಪಾತ್ರೆಯಲ್ಲಿ ತಂಬುಳಿ ಮಾಡಿ ಎಕ್ಸಲೆಂಟ್ ಆಗಿರುತ್ತೆ. ಅನ್ನ ಜೊತೆ ತಿನ್ಬೋದು, ತೆಳ್ಳಗೆ ಮಾಡಿಕೊಂಡ್ರೆ ಹಾಗೇ ಕುಡಿಬೋದು, ಮಸಾಲೆ ಮಜ್ಜಿಗೆ ಥರ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ ನಾನು ಒಂದು 12ರಿಂದ 15 ದೊಡ್ಡ ಪತ್ರೆ ಎಲೆಗಳನ್ನ ಇಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಎಲೆಗಳನ್ನ ತೊಳೆದ ಮೇಲೆ ಒಂದು ಸಾರಿ ಚೆನ್ನಾಗಿ ಅಮುಕಿ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬೇಕು. ಏನಕ್ಕೆ ಅಂದರೆ ಈ ಎಲೆನ ನೀರಿಗೆ ಹಾಕಿದ ತಕ್ಷಣ ಇದು ಸ್ವಲ್ಪ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದನ್ನೆಲ್ಲ ತೆಗೆಯೋದಕ್ಕೆ ಚೆನ್ನಾಗಿ ತೊಳೆದಾದ್ಮೇಲೆ ಎರಡೂ ಕೈ ಮಧ್ಯೆ ಎಲೆಗಳನ್ನ ಹಾಗೆ ಇಟ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿದರೆ ಆ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಇವಾಗ ಇಷ್ಟು ದೊಡ್ಡ ಪತ್ರೆ ಎಲೆಯಲ್ಲಿ ನಾವು ಒಂದು ಅರ್ಧ ಲೀಟ್ರಿಂದ 3/4 ಲೀಟ್ರಷ್ಟು ನಾವು ತಂಬುಳಿನ ಮಾಡಬಹುದು. ಈಗ ಮೊದಲು ನಾವು ಏನು ಮಾಡಬೇಕು, ಒಂದು ಪ್ಯಾನಿಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸು, ಒಂದು ಹಸಿಮೆಣಸಿಕಾಯಿ ಹಾಕಿ ಅದು ಸ್ವಲ್ಪ ಬಾಡಿದೆ ಅಂದಾಗ ಅದಕ್ಕೆ ನಾವು ತೊಳೆದು ಚೆನ್ನಾಗಿ ನೀರನ್ನ ಹಿಂಡಿ ಇಟ್ಕೊಂಡಿರೋಂಥ ಈ ದೊಡ್ಡ ಪತ್ರೆ ಎಲೆನ ಸೇರಿಸ್ತಾ ಇದ್ದೀನಿ. ಈ ದೊಡ್ಡ ಪತ್ರೆ ಎಲೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕರನೂ ಹೌದು. ಇದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ನಿಮಗೆಲ್ಲ ಗೊತ್ತು, ಇದು ಕೆಮ್ಮು, ಚಳಿ ಹಾಗೆಯೇ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಈ ಎಲೆ ಎಲ್ಲ ಚೆನ್ನಾಗಿ ಬಾಡಿದೆ ಅಂದಾಗ ಇದನ್ನು ನಾವು ಏನು ಮಾಡಬೇಕು, ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಪೀಸಸ್ನ ಸೇರಿಸಿ ಚಟ್ನಿ ಹದಕ್ಕೆ ನಾವು ರುಬ್ಕೋಬೇಕಾಗುತ್ತೆ. ಈಗ ಈ ಚೆನ್ನಾಗಿ ಆರಿರೋಂಥ ದೊಡ್ಡ ಪತ್ರೆ ಎಲೆ ಹಾಗೆ ಮೆಣಸು, ಜೀರಿಗೆ, ಹಸಿಮೆಣಸಿನಕಾಯಿ ಜೊತೆಗೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಪೀಸಸ್ನ ಸೇರಿಸಿ ಸ್ವಲ್ಪ ನೀರನ್ನ ಹಾಕಿ ಚಟ್ನಿ ಹದಕ್ಕೆ ನಾನಿಲ್ಲಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಡೋಣ. ನೆಕ್ಸ್ಟ್ ಇದಕ್ಕೆ ನಾವು ಮೊಸರನ್ನ ಹಾಕಬೇಕಾಗುತ್ತೆ. ಮೊಸರನ್ನ ನಾನು ಇವತ್ತು ಕಲ್ಲಿನ ಪಾತ್ರೆಯಲ್ಲಿ ಸೆಟ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿ, ಗಟ್ಟಿಯಾಗಿ, ಸಿಹಿಯಾಗಿ ಇರುತ್ತೆ. ತುಂಬ ಹೊತ್ತು ಹಾಗೆಯೇ ಇಡ್ಬೋದು ಹೊರಗಡೆ. ಏನಕ್ಕೆ ಅಂದರೆ ಇದು ಬೇಗ ಹುಳಿ ಬರೋದಿಲ್ಲ. ಈಗ ಗಟ್ಟಿ ಮೊಸರನ್ನ ನಾನು ಮತ್ತೊಂದು ಪಾತ್ರೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಮೊಸರು ಅಷ್ಟನ್ನು ಹಾಕ್ಕೊಳ್ಳಿ. ನೀವು ಗಟ್ಟಿ ಮೊಸರನ್ನ ಹಾಕ್ಕೊಂಡು ನೀವು ಗಟ್ಟಿಯಾಗಿ ತಂಬುಳಿನ ಮಾಡ್ಕೋಬಹುದು. ಇಲ್ಲ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದಕ್ಕೆ ನಾವು ಮಾಡ್ಕೊಂಡಿರೋ ದೊಡ್ಡ ಪತ್ರೆ ಚಟ್ನಿನ ಹಾಕಿದರೆ ಅದು ತೆಳ್ಳಗೆ ತಂಬುಳಿ ಆಗುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಈ ತಂಬುಳಿನ ಮಾತ್ರ. ಇವಾಗ ಮೊಸರನ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಮೊಸರಲ್ಲಿರೋ ಹೆಪ್ಪೆಲ್ಲ ಕ್ಲಿಯರ್ ಆಗಲಿ ಅಂತ. ಇವಾಗ ಮೊಸರು ರೆಡಿಯಾಗಿದೆ. ಇದಕ್ಕೆ ನಾವು ಮಾಡ್ಕೊಂಡಿರೋ ಅಂಥ ಆ ದೊಡ್ಡ ಪತ್ರೆ ಪೇಸ್ಟನ್ನ ಸೇರಿಸ್ಬೇಕಾಗತ್ತೆ. ತುಂಬಾ ಸಿಂಪಲ್ಲು. ಮನೆಯಲ್ಲಿ ಫ್ರೆಶ್ ಆಗಿರೋಂಥ ಮೊಸರು ಇದ್ದರೆ ಈ ಪೇಸ್ಟನ್ನ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಲೈಟಾಗಿ ಒಗ್ಗರಣೆ ಕೊಡೋದಷ್ಟೇ. ಇವಾಗ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವರಿಗೆ ಈ ತಂಬುಳಿಗೆ ಒಗ್ಗರಣೆನ ಹಾಕಿದರೆ ಇಷ್ಟ ಆಗುತ್ತೆ, ಕೆಲವರಿಗೆ ಹೀಗೆ ಪ್ಲೇನ್ ಆಗಿದ್ರೆ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಇದ್ದರೆ ಒಗ್ಗರಣೆನ ಸೇರಿಸ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಪ್ಲೇನಾಗಿ ಹಾಗೆ ಇಟ್ಕೋಬೋದು. ಇವಾಗ ಮತ್ತೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪಗೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಹಾಗೆ ಕೆಂಪು ಮೆಣಸಿನಕಾಯಿನ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆನೂ ಸಹ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ ಇಂಗಿನ ಪುಡಿನ ಹಾಕಿ ಲಾಸ್ಟಿಗೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಂಡು ಒಂದು ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡಿಕೊಂಡು ಈ ಇಂಗಿನ ಒಗ್ಗರಣೆ ಚೆನ್ನಾಗಿ ಆರಿದ ಮೇಲೆ ನಾವು ಮಾಡ್ಕೊಂಡಂಥ ತಂಬುಳಿ ಮೇಲೆ ಹಾಕೋದಷ್ಟೇ. ತುಂಬಾ ಸಿಂಪಲ್ಲು, ಎಕ್ಸಲೆಂಟಾಗಿ ತಂಬುಳಿ ರೆಡಿಯಾಗಿದೆ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸಿ ತೆಳ್ಳಗೆ ಮಾಡ್ಕೋಬೋದು. ಈ ತಂಬುಳಿನ ನಾವು ಅನ್ನದ ಜೊತೆ ಹಾಕ್ಕೊಂಡು ತಿನ್ಬೋದು, ಹಾಗೆಯೇ ಮೊಸರು ಥರನೂ ಕುಡಿಬೋದು, ತೆಳ್ಳಗೆ ಮಾಡಿಕೊಂಡ್ರೆ ಮಜ್ಜಿಗೆ ಥರ ಕುಡಿಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.